kids, hope everyone are fit and fine, and you people are watching our virtual classes also, I think, isn't it? And you kids might be wondering what we are going to celebrate today. It is Makara Sankranti, the New Year's first festival we are celebrating, that too virtually. If school was there, you kids would have come to school and we would have enjoyed a lot, isn't it? But now also through virtual celebration, we are going to tell you more about Makara Sankranti, how it is going to be celebrated, what are the food items or the delicacies are going to be prepared during this festival, and what is the importance of Makara Sankranti. And to know everything about this, you keep on watching this virtual video because your teachers are going to tell you more about Makara Sankranti. So, enjoy. ಹಲೋ ಮಕ್ಕಳ, ವಿಶ್ ಯು ಹ್ಯಾಪಿ ಮಕರ ಸಂಕ್ರಾಂತಿ. ಆಲ್ರೆಡಿ ಮ್ಯಾಮ್ ಹೇಳಿದ್ರಲ್ಲ ಮಕರ ಸಂಕ್ರಾಂತಿ ಅಂದರೆ ಏನು, ಅದು ಇಂಪಾರ್ಟೆನ್ಸ್ ಎಲ್ಲ ಏನು ಅಂತ ಹೇಳಿದ್ರಲ್ಲ. ಹೌದು, ಈ ದಿನ ಒಂದು ವಿಶೇಷತೆ ಇದೆ. ಎಲ್ಲ ಹಬ್ಬದ ಥರನೇ ಇದು ಒಂದು ಹಬ್ಬ. ದಿಸ್ ಇಸ್ ದ ಫಸ್ಟ್ ಫೆಸ್ಟಿವಲ್ ಆಫ್ ದ ನ್ಯೂ ಇಯರ್. ಹೌದಲ್ಲ, ಈ ವರ್ಷದ ಮೊದಲನೇ ಹಬ್ಬ ಇದು. ಯಾಕೆ ಈ ಹಬ್ಬ ಮಾಡ್ತಾರೆ, ಇದ್ರ ವಿಶೇಷತೆ ಏನು ಅಂತ ನಾವು ಸ್ವಲ್ಪ ತಿಳ್ಕೊಳ್ಳೋಣಲ್ಲ. ಎಸ್, ನಾನು ನಿಮ್ಮ ಹತ್ರ ಕೇಳ್ತಾ ಇದ್ದೀನಿ, ಹೇಗೆ ಹಬ್ಬ ಮಾಡ್ತೀರಾ ನೀವು? ಎಲ್ಲ ಹಬ್ಬನ ಹೇಗೆ ಮಾಡ್ತೀರಾ? ಬೆಳಗ್ಗೆ ಬೇಗ ಎದ್ದೇಳ್ತೀರಾ, ಅಮ್ಮ ರಂಗೋಲಿ ಎಲ್ಲ ಹಾಕ್ತಾರೆ, ಕಲರ್ಫುಲ್ ರಂಗೋಲಿ ಹಾಕ್ತಾರಲ್ಲ, ಹೌದು. ಆಮೇಲೆ ತಲೆಯಿಂದ ಸ್ನಾನ ಮಾಡ್ತೀರಾ, ಹೊಸ ಬಟ್ಟೆ ಹಾಕೊಂಡು ಎಂಜಾಯ್ ಮಾಡ್ತೀರಾ ಅಲ್ವಾ? ಅದೇ ಥರನೇ ಇದು ಹಬ್ಬನೇ. ಇದಕ್ಕೆ ನೀವು ಬೆಳಗ್ಗೆನೆ ಎದ್ದೇಳ್ತೀರಾ, ಬೇಗ ಎಳ್ಬೇಕು, ತಲೆ ಸ್ನಾನ ಮಾಡ್ತೀರಾ, ಹಾಗೆಯೇ ಹೊಸ ಬಟ್ಟೆ ಹಾಕೋತೀರಾ. ಆದ್ರೆ ಈ ಹಬ್ಬದಲ್ಲಿ ಒಂದು ವಿಶೇಷತೆ ಇದೆ. ಸಂಕ್ರಾಂತಿ ಹಬ್ಬ ಅಂದ್ರೆ ನಿಮ್ಗೆಲ್ಲ ತುಂಬಾ ಖುಷಿ ಅನ್ಸುತ್ತೆ ಅಲ್ವಾ, ಎಸ್ಪೆಷಲಿ ಹೆಣ್ಮಕ್ಳಿಗೆ. ಯಾಕೆ ಯಾಕೆ ಅಂದ್ರೆ ಈ ಹಬ್ಬದಲ್ಲಿ ನಾವು ನಮ್ಮ ಕಸಿನ್ಸ್ ಮನೆಗೆ, ನಮ್ಮ ಫ್ರೆಂಡ್ಸ್ ಮನೆಗೆ, ನಮ್ಗೆ ಇಷ್ಟ ಆದವ್ರ ಮನೆಗೆಲ್ಲ ಹೋಗಿ ನಮ್ಗೆ ಏನ್ ಕೊಡ್ತೀರಾ ನೀವಲ್ಲಿ? ಎಳ್ಳು ಬೆಲ್ಲನ ಕೊಟ್ಟು ಬರ್ತೀರಾ, ಹೌದಲ್ವಾ? ಎಸ್, ದಿಸ್ ಇಸ್ ದ ಫೆಸ್ಟಿವಲ್ ವೇರ್ ವಿ ಗೆಟ್ ಟುಗೆದರ್ ಈಚ್ ಅದರ್. ನಾವು ಒಬ್ಬರನ್ನೊಬ್ಬರನ್ನ ಭೇಟಿ ಮಾಡಕ್ಕೆ ಇದೊಂದು ಒಳ್ಳೆ ಫೆಸ್ಟಿವಲ್. ಹೌದು, ಈ ಫೆಸ್ಟಿವಲ್ ಯಾಕೆ ಇಷ್ಟು ವಿಶೇಷ ಅಂತ ಗೊತ್ತಾ ನಿಮಗೆ? ಬರೀ ನಮ್ಮಲ್ಲಿ ಅಲ್ಲ, ಇದು ನೇಚರಲ್ಲೂ ಚೇಂಜಸ್ ಆಗುತ್ತೆ. ಹೇಗೆ ಅಂದ್ರೆ, ಸೂರ್ಯನ ಹಬ್ಬ ಅಂತ ಹೇಳ್ದೆ ಅಲ್ಲ ನಾನು ನಿಮಗೆ. ಅಂದ್ರೆ ಸೂರ್ಯ ಅವನ ಪಥನ ಚೇಂಜ್ ಮಾಡ್ತಾನೆ, ಪಥ ಚಲನೆ ಆಗುತ್ತೆ. ಹೇಗೆ ಅಂದ್ರೆ ಮಕ್ಕಳ, ನೀವು ಇಯರ್ಲಿ ಒನ್ಸ್ ನಿಮ್ದೊಂದು ಬರ್ಡೇ ಮಾಡ್ಕೊಂತೀರಲ್ಲ, ನೀವು ಅದನ್ನ ಹೇಗೆ ಸೆಲೆಬ್ರೇಟ್ ಮಾಡ್ತೀರಾ? ಹಬ್ಬದ ತರ ಮಾಡ್ಕೊಂತೀರಲ್ಲ. ಇಯರ್ಲಿ ಎಷ್ಟಲ್ಲಿ ಮಾಡ್ಕೊಂತೀರಾ ಬರ್ತ್ಡೇನ? ಓನ್ಲಿ ಒನ್ಸ್ ಅಲ್ಲ. ಹಾಗೆ ಇವತ್ತು ಸೂರ್ಯಂದು ಬರ್ಡೇ ಅಂತಾನೆ ಅನ್ಕೊಳ್ಳಿ. ಯಾಕೆಂದ್ರೆ ಸೂರ್ಯ ಇಯರ್ಲಿ ಒನ್ಸ್ ಒಂದ್ ರೌಂಡ್ ಬಂದಿರ್ತಾನೆ. ಯಾವ್ದ್ರ ಸುತ್ತ? ಭೂಮಿ ಸುತ್ತ ಬಂದು ಆಕ್ಚುಲಿ ಡಿಸೆಂಬರ್ ಅಲ್ಲಿ ಅವನು ರೌಂಡ್ ನ ಕಂಪ್ಲೀಟ್ ಮಾಡಿರ್ತಾನೆ. ಬಟ್ ಆ ಮಾಸ ಕಂಪ್ಲೀಟ್ ಆಗಿ ಹೊಸ ಮಾಸಕ್ಕೆ ಬಂದಿದ್ದರಿಂದ ಐದರ್ January 14th ಅಥವಾ January 15th ನಾವು ಸೂರ್ಯನ ಹಬ್ಬ ಅಂತ ಮಾಡ್ತೀವಿ. ಇವತ್ತು ಮೇನ್ಲಿ ವಿ ವಿಲ್ ಪ್ರೇ ದ ಗಾಡ್ ಆಫ್ ಸನ್. ಕರೆಕ್ಟ್ ಅಲ್ಲ? ಎಸ್, ಇದನ್ನ ಏನ್ ಹೇಳ್ತಾರೆ? ಉತ್ತರಾಯಣ ಅಂತಾನು ಹೇಳ್ತಾರೆ. ಉತ್ತರಾಯಣ ಅಂದ್ರೆ ಸೂರ್ಯ ದಕ್ಷಿಣದಿಂದ ಉತ್ತರ ದಿಕ್ಕಿಗೆ ಬರ್ತಾನೆ, ಅಂದ್ರೆ ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ, ಅಂದ್ರೆ ಮಕರ ರಾಶಿಗೆ ಇವತ್ತು ಹೊಸದಾಗಿ ಎಂಟರ್ ಆಗ್ತಾನೆ. ಅವನು ಒಂದು ರೌಂಡ್ ಬಂದು ಲಾಸ್ಟ್ ಅಲ್ಲಿ ಧನು ರಾಶಿಗೆ ಬರ್ತಾನೆ. ದಟ್ ಈಸ್ ದ 12 months. ಈ ವಿಲ್ ಟೇಕ್ ದ 12 months ಟು ಕಂಪ್ಲೀಟ್ ಒನ್ ಸರ್ಕಲ್. ಇವತ್ತು ಏನ್ ಮಾಡ್ತಾರೆ ಅಂತ ಗೊತ್ತಾ? ಹೌದು, ಈ ಫೆಸ್ಟಿವಲ್ ನ ನಾವು ಅಷ್ಟೇ ಅಲ್ಲ, ರೈತರು ತುಂಬಾ ಗ್ರ್ಯಾಂಡ್ ಆಗಿ ಮಾಡ್ತಾರೆ. ಯಾಕಂದ್ರೆ ಇದು ಸುಗ್ಗಿ ಕಾಲ. ಸುಗ್ಗಿ ಕಾಲ ಅಂದ್ರೆ ಹಾರ್ವೆಸ್ಟಿಂಗ್ ಆಫ್ ದ ಕ್ರಾಪ್. ಇಷ್ಟು ದಿನ ಅವ್ರು ಏನ್ ಬೆಳೆದಿರ್ತಾರೋ ಭತ್ತ ಎಲ್ಲ ಈ ಸೀಸನ್ ಅಲ್ಲಿ ಅವ್ರಿಗೆ ಬಂದಿರುತ್ತೆ, ಅದನ್ನ ಹಾರ್ವೆಸ್ಟ್ ಮಾಡ್ತಾರೆ. ಆಸ್ ಯೂಶುವಲ್ ನೀವೆಲ್ಲ ನೋಡಿದಿರಲ್ಲ, ಹಾರ್ವೆಸ್ಟ್ ಮಾಡಕ್ ಮುಂಚೆ ಏನ್ ಮಾಡ್ಬೇಕು? ಪೂಜೆ ಮಾಡ್ತಾರೆ. ಹಾರ್ವೆಸ್ಟ್ ಅಂದ್ರೆ ರೈತರ ಹತ್ರ ಮಣ್ಣು ಜೊತೆಗೆ ಏನು ದವಸ ಧಾನ್ಯನ ಪೂಜೆ ಮಾಡ್ತಾರೆ. ಮತ್ತೆ ಮೇನ್ ಆಗಿ ಏನ್ ಪೂಜೆ ಮಾಡ್ತಾರೆ? ಗೋ ಅಂದ್ರೆ ಕೌ, ಗೋಮಾತೆಯನ್ನು ಅವರು ಪೂಜೆ ಮಾಡ್ತಾರೆ. ಈ ಹಬ್ಬದ ವಿಶೇಷತೆ ಏನು ಅಂತ ಗೊತ್ತಾ ಮಕ್ಕಳ? ಹೌದು, ಈ ಹಬ್ಬದಲ್ಲಿ ನಾವು ಎಳ್ಳು ಬೆಲ್ಲ ಅಂತ ಒಂದು ಫುಡ್ ಮಾಡ್ತೀವಿ. ಅದು ನಮ್ಮ ಮೇನ್ ಕೋರ್ಸ್ ಅಲ್ಲ, ನಾವು ಪೊಂಗಲ್ ಸಹ ಮಾಡ್ತೀವಿ. ಪೊಂಗಲ್ಲು ಸ್ವೀಟ್ ಪೊಂಗಲ್, ಖಾರ ಪೊಂಗಲ್ ಜೊತೆ ನಾವು ಎಳ್ಳು ಬೆಲ್ಲನು ತಯಾರು ಮಾಡ್ತೀವಿ. ಎಳ್ಳು ಬೆಲ್ಲನ ನಾವು ತಿಂತೀವಿ, ಜೊತೆಗೆ ನಮ್ಮ ರಿಲೇಷನ್ಸ್ಗೆಲ್ಲ ಹೋಗಿ ಅದನ್ನ ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ ಅಲ್ವಾ? ಎಳ್ಳು ಬೆಲ್ಲದಲ್ಲಿ ಏನೇನ್ ಹಾಕ್ತಾರೆ ಅಂತ ಗೊತ್ತಾ ನಿಮಗೆ?
ಬೆಲ್ಲ, ಎಳ್ಳು, ಕಡಲೆಕಾಯಿ ಬೀಜ, ಕಡಲೆ ಮತ್ತೆ ಸ್ವಲ್ಪ ಏನು ಜೀರಿಗೆ ಪಪ್ಪು ಎಲ್ಲಾನು ಹಾಕ್ತಾರೆ ಅಲ್ವಾ. ಹೌದು, ಅದರಿಂದ ತುಂಬಾ ಟೇಸ್ಟ್ ಇರುತ್ತಲ್ಲ ಮಕ್ಳ. ಆ ಜೊತೆಗೆ ಏನ್ ಮಾಡ್ತಾರೆ, ಡಿಸೈನ್ದು ಸಕ್ಕರೆ ಹಚ್ಚಿ ಕೂಡ ಮಾಡ್ತಾರಲ್ವಾ, ತುಂಬಾ ಕಲರ್ಫುಲ್ ಆಗಿರುತ್ತಲ್ಲ, ನೋಡಿದ್ರೆ ಅದನ್ನ ತಿನ್ಬೇಕು ಅನ್ಸುತ್ತಲ್ಲ. ನೀವೆಲ್ಲ ನೋಡಿದಿರಲ್ಲ, ಎಷ್ಟೊಂದು ಡಿಸೈನ್ಸ್ ಇರುತ್ತೆ, ಎಲಿಫೆಂಟ್ ಇರುತ್ತೆ, ಕ್ಯಾಮಲ್ ಇರುತ್ತೆ, ಆತರ ಎಷ್ಟೊಂದು ಡಿಸೈನ್ದು ಸಕ್ಕರೆ ಹಚ್ಚಿ ಕೂಡ ಮಾಡ್ತಾರಲ್ಲ. ಅಮ್ಮ ಹತ್ರ ನೀವು ಮಾರ್ಕೆಟ್ ಅಲ್ಲೆಲ್ಲ ಹೋದಾಗ ನೋಡಿದಿರಲ್ಲ. ಹೌದು, ಅದನ್ನ ಮಾಡೋದು ಇದೇ ಫೆಸ್ಟಿವಲ್ ಅಲ್ಲಿ. ಅದನ್ನ ಏನ್ ಮಾಡ್ತಾರೆ, ಎಳ್ಳು ಬೆಲ್ಲ ಜೊತೆಗೆ ಸಕ್ಕರೆ ಹಚ್ಚನ್ನು ಕೊಟ್ಟು ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ. ಅಂದ್ರೆ ಈ ಹಬ್ಬದಲ್ಲಿ ನಾವು ಮೇನ್ ಆಗಿ ಏನೇನ್ ಮಾಡ್ತೀವಿ, ಎಳ್ಳು ಬೆಲ್ಲ ಮಾಡ್ತೀವಿ. ಮತ್ತೆ ನೀವೆಲ್ಲ ನೋಡಿರೋ ತರ ಇಲ್ಲಿ ಏನ್ ನೋಡ್ತಾ ಇದ್ದೀರಾ, ಕಬ್ಬನ್ನ ನಾವು ಹಾರ್ವೆಸ್ಟ್ ಮಾಡ್ತಾರೆ. ಸೊ ಇದಕ್ಕೆ ನಾವು ತುಂಬಾ ಪ್ರಾಮುಖ್ಯತೆ ಕೊಡ್ತೀವಿ. ಮತ್ತೆ ಪೊಂಗಲ್ ಮಾಡ್ತೀವಿ. ಯಾಕೆ ಎಲ್ಲ ಮೇಡಮ್ ಎಲ್ಲ ಮೆಣಸು ಮತ್ತೆ ಎಳ್ಳು ಬೆಲ್ಲ ಕಬ್ಬು ಎಲ್ಲ ಈಟನ್ನ ಇನ್ಕ್ರೀಸ್ ಮಾಡುವಂತದ್ದೇ ಐಟಮ್ಸ್ ಯಾಕೆ ಹೇಳ್ತಿದ್ದಾರೆ ಅಂದ್ರೆ, ಇವಾಗ ಚಳಿಗಾಲ ಎಂಡ್ ಆಗೋ ಟೈಮ್, ಅವಾಗಿಂದ ನಮ್ಗೆ ಏನೇನಿರುತ್ತೆ, ಇಮ್ಯುನಿಟಿ ಪವರ್ ಮತ್ತೆ ಮಾಯ್ಶ್ಚರ್ ಎಲ್ಲ ಕಡಿಮೆ ಆಗಿರುತ್ತಲ್ಲ, ಅದೆಲ್ಲ ಇದರಲ್ಲಿ ರೀಗೇನ್ ಆಗುತ್ತೆ. ಓಕೆ, ದಿಸ್ ಈಸ್ ಕಾಲ್ಡ್ ದ ಮಕರ ಸಂಕ್ರಾಂತಿ ಸ್ಪೆಷಲ್ ಥಿಂಗ್. ಮಕರ ಸಂಕ್ರಾಂತಿ ನಾವು ಮಾತ್ರ ಆಚರಣೆ ಮಾಡ್ತೀವಾ? ಇಲ್ಲ ಅಲ್ಲ. ಮಕರ ಸಂಕ್ರಾಂತಿ ಆಲ್ ಓವರ್ ಇಂಡಿಯಾದಲ್ಲಿ ಅವ್ರವ್ರ ಪ್ಲೇಸ್ ಅಲ್ಲಿ ಡಿಫ್ರೆಂಟ್ ನೇಮ್ ಅಲ್ಲಿ ಸೆಲೆಬ್ರೇಟ್ ಮಾಡ್ತಾರೆ. ನಾವು ಕರ್ನಾಟಕ ಮತ್ತೆ ಆಂಧ್ರ ಪ್ರದೇಶದಲ್ಲಿ ಮಕರ ಸಂಕ್ರಾಂತಿ ಅಂತ ಸೆಲೆಬ್ರೇಟ್ ಮಾಡ್ತೀವಿ. ಈ ದಿನ ನಾವೇನ್ ಮಾಡ್ತೀವಿ, ನಾನು ಆಗ್ಲೇ ಹೇಳ್ದಂಗೆ ಎಳ್ಳು ಬೆಲ್ಲ ಎಲ್ಲ ಹಂಚಿ ನಾವು ಎಂಜಾಯ್ ಮಾಡ್ತೀವಿ. ಮನೇಲಿ ಪೊಂಗಲ್ ಐಟಮ್ಸ್ ನ ಮಾಡಿ ಊಟ ಮಾಡಿ ಹೊಸ ಬಟ್ಟೆ ಹಾಕೊಂಡು ಎಂಜಾಯ್ ಮಾಡ್ತೀವಿ. ಈವ್ನಿಂಗ್ ಏನ್ ಮಾಡ್ತೀವಿ, ಈವ್ನಿಂಗ್ ಹಸುಗಳನ್ನ ಕಿಚ್ಚಾಯಿಸ್ತೀವಿ. ನೀವು ನೋಡಿದಿರಲ್ಲ, ಹಳ್ಳಿಗಳ ಕಡೆಯಲ್ಲಿ ಏನ್ ಮಾಡ್ತಾರೆ, ಕೊಂಡ ಅಂತ ಮಾಡ್ತಾರೆ. ಅಂದ್ರೆ ಬೆಂಕಿನ ಹಾಕಿ ಒಂದು ಹಸು ಆತರ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಅದನ್ನ ಜಂಪ್ ಮಾಡಿಸ್ತಾರೆ. ಅದನ್ನ ಯಾಕೆ ಜಂಪ್ ಮಾಡಿಸ್ತಾರೆ ಅಂತ ಗೊತ್ತಾ? ಹೌದು, ಚಳಿಗಾಲದಲ್ಲಿ ಹಸು ಮೈ ಮೇಲೆಲ್ಲ ಸಣ್ಣ ಕ್ರಿಮಿಕೀಟ ಬಂದ್ಬಿಟ್ಟಿರುತ್ತೆ. ಅದೆಲ್ಲ ಹೋಗ್ಲಿ ಅಂತ ಅದನ್ನ ಜಂಪ್ ಮಾಡಿ ಅದೊಂದು ಆಟದ ತರ ಆಟ ಆಡ್ತಾರೆ. ನೆಕ್ಸ್ಟ್ ತಮಿಳ್ನಾಡಲ್ಲಿ ಇದೇ ಹಬ್ಬನ 4 days ಸೆಲೆಬ್ರೇಟ್ ಮಾಡ್ತಾರೆ. ಆಸ್ ಯು ನೋ ದಟ್ ಈಸ್ ಕಾಲ್ಡ್ ಎ ಪೊಂಗಲ್. ಆಯ್ತಾ? ಅದನ್ನೇನಂತ ಹೆಸರಿಡ್ತಾರೆ, ಪೊಂಗಲ್ ಅಂತ ಮಾಡ್ತಾರೆ. ನಮ್ಮ ಮನೇಲಿ ನಾವು ಹೇಗೆ ಮನೇಲಿ ಪೊಂಗಲ್ ಮಾಡ್ತೀವೋ ಅದೇ ತರ ತಮಿಳ್ನಾಡಲ್ಲಿ ದೊಡ್ಡ ಫೀಲ್ಡ್ ಅಲ್ಲಿ ಎಲ್ಲಾ ಮನೆಯವರು ಅಂದ್ರೆ ಎಲ್ಲರೂ ಒಟ್ಟಿಗೆ ಸೇರಿ ಅವರು ಡಿಫ್ರೆಂಟ್ ಆಗಿ ಒಂದೊಂದು ಇದೇ ತರ ಪೊಂಗಲ್ನ ಅರೇಂಜ್ ಮಾಡಿ ಮಡಿಕೆಯಲ್ಲಿ ಮತ್ತೆ ಅಲ್ಲಿ ಬೆಂಕಿ ಎಲ್ಲ ಹಾಕಿ ಅವರು ಆ ಪೊಂಗಲ್ನ ತಯಾರು ಮಾಡಿ ಅಲ್ಲಿರೋ ಪಕ್ಕದವ್ರಿಗೆ ಅದನ್ನ ಹಂಚಿ ಸೆಲೆಬ್ರೇಟ್ ಮಾಡ್ತಾರೆ. ಇದು ತಮಿಳ್ನಾಡಲ್ಲಿ ಮಾಡೋದು. ರಾಜಸ್ಥಾನ್ ಅಥವಾ ಗುಜರಾತ್ ಅಲ್ಲಿ ಇದೇ ಫೆಸ್ಟಿವಲ್ ನ ಗಾಳಿಪಟ ಫೆಸ್ಟಿವಲ್ ಅಂತ ಹೇಳ್ತಾರೆ. ಸಾರಿ, ಕೈಟ್ ಫೆಸ್ಟಿವಲ್, ಗಾಳಿಪಟ ಹಬ್ಬ ಅಂತ ಹೇಳ್ತಾರೆ. ಅಲ್ಲಿ ವಿಶೇಷತೆ ಏನಂದ್ರೆ ಬಣ್ಣದ್ದು ದೊಡ್ಡದು ಚಿಕ್ಕದು ಈ ತರ ಎಷ್ಟೊಂದು ಗಾಳಿಪಟನ ಅವರು ಮಾಡಿ ಅದನ್ನ ಆರಿಸ್ತಾರೆ. ಯಾಕೆ ಗಾಳಿಪಟ ಆರಿಸ್ತಾರೆ ಅಂತ ಗೊತ್ತಾ? ಬೇರೆ ಟೈಮಲ್ಲಿ ಮಾಡಲ್ಲ. ಯಾಕೆ ಸಂಕ್ರಾಂತಿಗೆ ಆರಿಸ್ತಾರೆ ಅಂದ್ರೆ, ಇವತ್ತು ಸೂರ್ಯ ಒಂದು ಜಾಗದಿಂದ ಇನ್ನೊಂದು ಜಾಗದಾಗ ಮೂವ್ ಆಗಿರ್ತಾರಲ್ಲ, ಅವ್ರದ್ದು ತೇಜಸ್ಸು ಕಡಿಮೆ ಇರುತ್ತೆ. ಸೊ ವಿ ಕ್ಯಾನ್ ಸಿ ಡೈರೆಕ್ಟ್ಲಿ ದ ಸ್ಕೈ. ತುಂಬಾ ತೇಜಸ್ ಕಡಿಮೆ ಇರೋದ್ರಿಂದ ನಾವು ಕಣ್ಣಿಂದ ಆಕಾಶನ ನೀಟಾಗಿ ನೋಡಿ ಗಾಳಿಪಟನ ಆರಿಸಿ ಎಂಜಾಯ್ ಮಾಡ್ಬೋದು. ಮತ್ತೆ ಪಂಜಾಬ್ ಅಲ್ಲಿ ಇದೇ ಫೆಸ್ಟಿವಲ್ ನ ಲೋಡಿ ಅಂತ ಕರೀತಾರೆ. ಅಲ್ಲಿ ಏನ್ ಸ್ಪೆಷಲ್ ಮಾಡ್ತಾರೆ ಅಂದ್ರೆ, ನಾವಿಲ್ಲೆಲ್ಲ ಎಳ್ಳುಂಡೆ ಅಂತ ತಿಂತೀವಲ್ಲ, ಅದೇ ತರ ಸ್ಕ್ವೇರ್ ಅಲ್ಲಿ ಇರುತ್ತೆ. ಮತ್ತೆ ಈ ದಿನನ ಅವರು ನ್ಯೂ ಇಯರ್ ಡೇ ಅಂತ ಮಾಡ್ತಾರೆ. ಮತ್ತೆ ಆ ಪಂಜಾಬ್ ಅಲ್ಲಿ ಅವರು ಅಗ್ನಿ ಅಂದ್ರೆ ಬೆಂಕಿಗೆ ಬೆಂಕಿನ ದೇವ್ರು ಅಂತ ಪೂಜೆ ಮಾಡ್ತಾರೆ. ನೈಟ್ ಅಲ್ಲಿ ಬಾನಿಫೈರ್ ಎಲ್ಲ ಹಾಕಿ ಸುತ್ತ ಡ್ಯಾನ್ಸ್ ಮಾಡಿ ಸ್ವೀಟ್ಸ್ ನ ಎಕ್ಸ್ಚೇಂಜ್ ಮಾಡ್ತಾರೆ ಮಕ್ಕಳ. ಇದು ಪಂಜಾಬಿನ ಸ್ಪೆಷಲ್. ಅಂದ್ರೆ ಎಲ್ಲಾ ಸೇಮ್ ಒಂದೇ ಡೇ ಮಾಡ್ತಾರೆ. ಐ ಮೀನ್ 13 ಮತ್ತೆ 14 ಅಥವಾ 14 ಮತ್ತೆ 15 ಅಂದ್ರೆ ಸಂಕ್ರಾಂತಿ ಹಬ್ಬದ ಹಿಂದಿನ ದಿನ ಇಲ್ಲ ಸಂಕ್ರಾಂತಿ ದಿನ ಈ ಫೆಸ್ಟಿವಲ್ ನ ಸೆಲೆಬ್ರೇಟ್ ಮಾಡ್ತಾರೆ. ಇನ್ನೊಂದು ವಿಶೇಷತೆ ಏನು ಗೊತ್ತಾ? ಇದು ಕುಂಭಮೇಳ ಅಂತ ಕೇಳಿದ್ದೀರಾ? ಕುಂಭಮೇಳ, ಹೌದು, ಇದು ಸ್ಟಾರ್ಟ್ ಆಗುತ್ತೆ ಉತ್ತರ ಪ್ರದೇಶದಲ್ಲಿ ಇವತ್ತಿಂದ, ಅಂದ್ರೆ ಜಾನ್ 14 ಮಕರ ಸಂಕ್ರಮಣದಿಂದ ಕುಂಭಮೇಳ ಸ್ಟಾರ್ಟ್ ಆಗುತ್ತೆ. ಮತ್ತೆ ಶಬರಿಮಲೆ ಕೇಳಿದ್ದೀರಾ? ನಿಮ್ಗೆ ಗೊತ್ತಿರುತ್ತಲ್ಲ, ಮಾಲೆ ಹಾಕ್ಸ್ಕೊಂಡು ಆ ದೇವ್ರನ್ನ ನೋಡಕ್ ಹೋಗ್ತಾರೆ. ಅದನ್ನ ಇವತ್ತು ಎಂಡ್ ಆಗುತ್ತೆ. ಅಂದ್ರೆ 14th ಮಕರ ಜ್ಯೋತಿ ಅಂತ ಹೇಳ್ತಾರೆ. ಅದು ಆಕಾಶದಲ್ಲಿ ನಿಮ್ಗೊಂದು ಸಣ್ಣ ಲೈಟ್ ಕಾಣಿಸುತ್ತೆ.
ಅವತ್ತಿಗೆ ಅದು ಕೊನೆಯ ದಿನ ಆಗಿರುತ್ತೆ. ಅಲ್ಲಿವರೆಗೂ ಭಕ್ತಾದಿಗಳೆಲ್ಲ ಹೋಗಿ ಮಕರ ಜ್ಯೋತಿನ ನೋಡ್ಕೊಂಡು ರಿಟರ್ನ್ ಆಗ್ತಾರೆ ಶಬರಿಮಲೆಯಿಂದ. ಇವಾಗ ಚಳಿಗಾಲ ಮುಗ್ದು ವಸಂತ ಕಾಲ ಶುರು ಆಗಿರುತ್ತೆ ಮಕ್ಕಳ. ಇದಿಷ್ಟು ನಿಮ್ಗೆ ಮಕರ ಸಂಕ್ರಾಂತಿ ಬಗ್ಗೆ ನಾವು ಹೇಳಿದೀವಿ. ಇನ್ನೂ ಏನಾದ್ರೂ ನಿಮ್ಗೆ ಹೆಚ್ಚಿಗೆ ಗೊತ್ತಿದ್ರೆ ಜಸ್ಟ್ ಯು ಗೋ ಥ್ರೂ ದಟ್. ಆಯ್ತಾ? ಓಕೆ ಮಕ್ಕಳ, ಟೇಕ್ ಕೇರ್. Hello children, just now ma'am has told for you about the importance about the festival of Makara Sankranti festival. She told no, today I am showing the art and craft work for you. Okay children, first I will show you the how to draw pot and 2 sugar cane. So here I have drawn here. Please take your mama's help and do children. For this you need a one white chart paper, pencil, eraser. So first you have to draw neatly one pot. Okay children? And you all like the do coloring, no? With the coloring I will show how to do the drawing. Okay? Yes. First make a sketch of pot. Okay, see children, I am drawing a pot here. So you can take mama help for drawing. Okay, do you all like doing coloring? No? Yes. So for this I am doing the drawing first for you. See, pot is ready now. I think you all like coloring, no children? Yes? Okay. Please draw this one and you have to show in the Zoom meeting. I will ask you. Okay? Very good children. Now pot is ready. See, I have drawn the 2 sugar cane. Now we will take the paint. You can take any color paint children. So first we will do the coloring for the sugar cane. Sugar cane, which color will be there? See, this time you have to put the brown color. So color it with the brown color children. Yes, you should not do alone children. This is a painting, no? You will all split the colors. So you take your mama's help and do. Okay? Yes. Now this sugar cane is ready. We shall do another one sugar cane is there, no? That also will do painting with a brown color. Yes. You can do with the painting or crayon, color pencil, anything. But here I am showing with the paint children for you. Okay. Now both the steps are ready. Now for the leaves, which color we have to put? Yes, we have to put green color. Yes, you have to take a green color. Now color it with the green color paint. Children, we are all missing you lot because we are doing in online class, no? This painting last year we were giving for you take away, no? For the festival. So we are missing lot children without you. So today I am showing craft and drawing for you. Okay? For the festival. Please enjoy it and do the coloring work with your mama, papa's help. Very good children. Hope you all do know.
and you have to show in the Zoom meeting on Saturday. Yes, this Saturday. Okay, children. Very good. You should take a time now for painting. Do it slowly. Don't scribble. Yes, the leaves will be in green color. Next. Okay, see children, one stem is ready. Sugarcane stem. Next, we'll color it another one stem with the green color paint. Do you all like coloring now? Yes? If you like, do daily one page, children. If you have craft work book, yes, that is drawing book. Okay, now stem is ready with the green color. Is it look good? Yes, children, is it look good? Okay, now two stems are ready. Now we'll do the pot color. Yes, you can take any color for decoration for the pot. So here I am taking a pink color for decorating the pot. Okay. You have to decorate, no children, with the colorful colors. So you should take a different color which you like. Okay. Hope you do know this coloring. Okay, children, see, you can put any color. So I have put here pink color for the middle part. Next part I will take a orange color. Please take mama's help and do, children. You should not do alone. Okay. Very good. See. Now we decorate with the yellow color flames for these flames. Okay. Yes, this is the flames I am drawing, children, with the yellow color. Yes, use the paint. It will be very nice. Okay. Then for stick you have to put a brown color, children. Take a brown color. Yes, see children, this is the stick to burn the pot. So you have to put for this one brown color. Okay, now we'll do the coloring for the pot. Any color you can take, children. For this,
So you can fill the color, any color for the pot, children. Okay. Now this is another one. For this part, upper part, you have to put a white color. Yes. Can you see this one? You have to fill the color neatly, children, otherwise it won't look nice. Yes. Here, see in front of this one, you can draw any rangoli. Okay. With your mama's help, you do this one. She can draw one rangoli there in front of the pot. It looks beautiful, no? Your mama will draw, no? Morning, every morning in front of your house. Yes, she can draw like this. You take mama's help. For this pot, you have to put the color, any color. So, I am putting your yellow color. To fill the pot, I am using the yellow color here, children. So, color it with the yellow color. So for drawing and coloring it takes time, children. So you take a time and do, children. Okay. Slowly you have to do. You should not do in a hurry. If you do in hurry, the paint will get spoiled. Okay. Take mama's help or papa's help and do it neatly, children. Very good. Fill the color neatly, children, with the paint or crayon or color pencil. First, you have to draw the pot and sugarcane with your mama's help. Then you have to fill the color with the crayon, paint or color pencil. Okay. Hope you all do know. Very good, children. So fill with the color neatly, children, all the parts. Okay. Yes. Next, you can use sketch pen for decorating the pot. Any color. So here I am using the red color to decorate, children. You can also decorate any design inside the pot. Okay, now pot is ready now. So you can fill up also, children, with any color. And you can give for flames light touch with the orange color also. Okay. Okay, children, it is so easy. You can fill this upper part also. It looks beautiful. Now the drawing is ready with a colorful part. So first you have to draw one neat part. Then draw the two stem sugarcane and color it with a green color. This one leaves. And you have to color with a brown color. And for pot decoration, you can use any color. Your choice, children. Okay, children. Next, I will show you the art work for you. Children, now I will show you artwork for the festival. So for this you need a
one chart paper, any color. So you have to cut in the greeting card size. Here I have taken a big size to show for you children. So no need to take a big size like this. You have to take a greeting card size. Okay. Then you need a color papers like this. 4 color papers. Any 4 color papers you can take children. Your choice. And you need a scissor and gum. So first what you have to do now. Now I'll stick this greeting card, this chart paper on the board. Now I'll show you how to do the greeting card for the festival. Okay. Yes children, see here. Here I am sticking. No need to stick like this. You have to take mama or papa's help and do at home children. So first cut the chart paper into greeting card size. So you have to cut in a small size only, not like this big size. For this I am showing for you. I am showing a big size here. Okay. First, what you have to do now? Take a color paper, any color. Yes, any color. I am taking the red color. So cut the color paper like a kite size or a diamond shape. So you have to cut the color paper into a diamond shape. So here, see children, I am making a diamond shape, 4 colors. I have cut the papers, color papers into diamond shape, 4 size. It is ready children. So first you have to cut this color paper into a diamond shape with your mama's help first. So do this first. Then what you have to do now? After cutting, you have to paste. Okay. Where you will paste this one? In the middle of the card. Okay. So take the diamond shape, diamond shape or a kite shape. Anything. First you have to stick children in the middle part of the greeting card. So you stick it like this. Okay. Then you stick any another color. For this you can take any color children which you like. Do you all like craft work to do? Simple craft work? Are you doing or trying at home? So you take your mama's help children. Then take another one color. Stick here the next color here. Okay. Stick it neatly children, one by one color you have to stick. See. So here I am taking a 4 colors. So we'll stick another one color here. Yes. You have to stick it neatly children, otherwise it will come off. So stick it properly with your mama's help. Next you stick the white color. Then I am taking a pink color here. Now children, I have stick all the colors. See children, you can see this one. So after that, you have to stick this paper in the middle part of the card. Okay. Now the
kite is ready. Okay, next what you have to do, you have to draw the string. Okay, draw the string for the kite. Then you can design the string with the paper, that is color paper. You have to cut this one with the triangle shape. So I am cutting this for the string decoration. I am cutting with a triangle shape. Any color you can take, children. So first you have to stick this string with the triangle shape for the string, children. So first I will stick here, that is triangle shape. Okay, one by one you have to stick, children. So take another color, any color, but you have to take with a triangle shape paper. Okay, now stick here, children. It looks beautiful, no? Now take another one color, any color. Yes, stick here, children. Stick for the another part here. Yes, it looks beautiful, no? Yes. Okay. Okay, you stick here also. Okay. Next, another also. Now the string decoration is ready. Next part is that you have to take a white paper, children. This is the white paper. I have cut this into a cloud shape. So what you have to do, you have to stick the clouds here. So you have to first you have to take a cloud shape and cut the into cloud shape in the white paper. So your cloud shape is ready. Now I am going to stick here, children. Okay, stick the cloud part here, one by one. Okay, take this, mama, papa help and do this craft for children. It is very easy. First you have to do the kite, then string, then you have to cut the cloud shape and stick it. It looks beautiful. Yes, you have to stick one by one, children. Okay, now the cloud is ready. Okay, here see, children. First what you have to do, once again I am saying, first take any chart paper color, cut into the greeting size card. Then you have to take a color paper and cut into diamond shape or a kite shape, any 4 color. So now you have to stick in the middle part. Then you have to decorate the kite string. Okay, then stick the clouds. Now your greeting card is ready for the Makara Sankranti festival. Do you like this artwork, children? Art and drawing work. Once again I will show you now how it will be ready. Okay, see, children, this is the greeting card for the festival we have shown for you. So same thing, take mama papa's help and do the drawing work and craft work. I will check in the Zoom meeting, children. Okay? Okay, children. Thank you. Hi kids. Hope everyone enjoyed virtual Makara Sankranti program, and I think everyone learned art and craft also. ಹಾಗೇನೆ ಐಶ್ವರ್ಯ ಮ್ಯಾಮ್ ಇಲ್ಲ, ಆದ್ರೂ ಕೂಡ ಐಶ್ವರ್ಯ ಮ್ಯಾಮ್ ನಿಮಗೆ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನ ಕಳಿಸಿದ್ದಾರೆ. ಓಕೆ, ಹಾಗೆ ಐ ಥಿಂಕ್ ಯು ಪೀಪಲ್ ಮೈಟ್ ಹ್ಯಾವ್ ಕಮ್ ಟು ನೋ ಅಬೌಟ್ what is Makara Sankranti, why it is celebrated, what is its importance, and also what are the food items are prepared during this festival. So on behalf of Aishwarya ma'am and also Little Ellie family, we all wish you happy Makara Sankranti. ಹಾಗೇನೆ ಎಳ್ಳು ಬೆಲ್ಲ ಇದೆ, ಹಾಗೆ ನೀವೆಲ್ಲರೂ ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತನಾಡಿ ಆಯ್ತಾ.
ಹ್ಯಾಪಿ ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು.